ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಒಂದು ಬಾಳೆ ದಿಂಡಿನ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಹೆಲ್ದಿಯಾದಂತಹ ಬಾಳೆ ದಿಂಡಿನ ದೋಸೆಯನ್ನು ಪ್ರಿಪೇರ್ ಮಾಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನಿಲ್ಲಿ ಸಾಧಾರಣವಾಗಿ ಒಂದು 2 ಫೀಟ್ ಉದ್ದ ಆಗುವಷ್ಟು ಬಾಳೆ ದಿಂಡನ್ನು ತಗೊಂಡಿದ್ದೇನೆ. ಇದು ಬಾಳೆ ದಿಂಡಿನ ಒಳಗಿನ ಭಾಗ. ನೋಡಿ, ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಫಸ್ಟಿಗೆ ಈ ರೀತಿ ಸರ್ಕಲ್ ಆಗಿ ಕಟ್ ಮಾಡಿಕೊಳ್ಳಿ. ಕೆಲವು ಬಾಳೆ ದಿಂಡು ಸ್ವಲ್ಪ ಬೆಳೆದಿದ್ರೆಲ್ಲ ಒಳಗಡೆ ನಾರಿನ ಅಂಶ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು. ಇನ್ನು ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ಇಟ್ಟುಕೊಳ್ಳಿ. ನೀರಲ್ಲಿ ಹಾಕೋದ್ರಿಂದ ಬಾಳೆ ದಿಂಡು ಬೇಗ ಕಪ್ಪಾಗೋದಿಲ್ಲ, ಅದಕ್ಕೋಸ್ಕರ ಕಟ್ ಮಾಡಿ ಬಾಳೆ ದಿಂಡನ್ನು ನೀರಿನಲ್ಲಿ ಹಾಕಿ ಇಟ್ಟುಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಬಾಳೆ ದಿಂಡನ್ನು ಹೊರಗಿನ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ. ಇನ್ನು ನೋಡಿ, ಇನ್ನು ನಾವು ಬಾಳೆ ದಿಂಡಿನ ದೋಸೆಗೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಈ ನೀರಲ್ಲಿ ಹಾಕಿದಂತಹ ಬಾಳೆ ದಿಂಡನ್ನು ಬೇಕಿದ್ದರೆ ಒಂದ್ಸಲ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದ್ಸಲ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ನೀವು ಮಿಕ್ಸಿ ಜಾರಲ್ಲೇ ದೋಸೆ ಹಿಟ್ಟನ್ನು ರುಬ್ಬಿಕೊಳ್ತೀರಿ ಅಂತಾದರೆ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಬೋದು. ಇಲ್ಲಂತಾದರೆ ಗ್ರೈಂಡರಲ್ಲಿ ಆದರೆ ಈ ಬಾಳೆ ದಿಂಡನ್ನು ಒಂದ್ಸಲ ಮಿಕ್ಸಿ ಜಾರಲ್ಲಿ ರುಬ್ಬಿ ನಂತರ ನೀವು ಗ್ರೈಂಡರಲ್ಲಿ ಹಾಕಿ ರುಬ್ಬಿಕೊಳ್ಳಿ. ಇಲ್ಲಾಂತಾದರೆ ಅದು ಗ್ರೈಂಡರಲ್ಲಿ ರುಬ್ಬಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಈ ಬಾಳೆ ದಿಂಡಿನ ಅಳತೆ ಹೇಳೋದಾದರೆ ನೋಡಿ, ನಾನು ಈ ಲೋಟದಲ್ಲಿ ಸಾಧಾರಣವಾಗಿ ಒಂದು 4.5 ಲೋಟ ಆಗುವಷ್ಟು ಈ ರೀತಿ ಕಟ್ ಮಾಡಿದಂತಹ ಬಾಳೆ ದಿಂಡನ್ನು ತಗೊಂಡಿದ್ದೇನೆ. ಇದು ಇಷ್ಟು ದೊಡ್ಡಗೆ ಕಟ್ ಮಾಡಿದಂತಹ ಒಂದು 4.5 ಕಪ್ ಆಗುವಷ್ಟು ಬಾಳೆ ದಿಂಡು. ಇದನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ನಾನು ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನಿದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಅರ್ಧ ಲೋಟ ಆಗುವಷ್ಟು ನೀರು ಹಾಕಿ ರುಬ್ಬಿಕೊಂಡ್ರೆ ಆಯಿತು. ಈ ಬಾಳೆ ದಿಂಡಿನ ದೋಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇದೀಗ ರುಬ್ಬಿದಂತಹ ಬಾಳೆ ದಿಂಡು ನಾನು ಇಷ್ಟು ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಇನ್ನು ನಾವು ಅಕ್ಕಿ, ನೆನೆ ಹಾಕಿದಂತಹ ಅಕ್ಕಿ, ಒಂದು 4ರಿಂದ 5 ಗಂಟೆ ಹೊತ್ತು ನೆನೆ ಹಾಕಿದಂತಹ ಅಕ್ಕಿಯನ್ನು ನೋಡಿ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇದರಲ್ಲಿ 4 ಕಪ್ ಆಗುವಷ್ಟು, ಇದೇ ಕಪ್ಪಲ್ಲಿ 4 ಕಪ್ ಆಗುವಷ್ಟು ಅಕ್ಕಿ ಇದೆ. ನೋಡಿ, ರುಬ್ಬಿದಂತಹ ಬಾಳೆ ದಿಂಡು ಹೇಳುವುದಾದರೆ 3 ಕಪ್ ಆಗುವಷ್ಟು ಬಾಳೆ ದಿಂಡು ಇದೆ. 3 ಲೋಟ ಆಗುವಷ್ಟು ರುಬ್ಬಿದಂತಹ ಬಾಳೆ ದಿಂಡು, ಹಾಗೆ 4 ಕಪ್ ಆಗುವಷ್ಟು ದೋಸೆಯ ಅಕ್ಕಿ. ಇಷ್ಟನ್ನು ಹಾಕಿ ಇದಕ್ಕೆ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಬೇಕಾಗಿ ಉಪ್ಪನ್ನು ನಾನು ರುಬ್ಬುವಾಗಲೇ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ 1/4 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಉಪ್ಪು ಬೇಕಿದ್ರೆ ಜಾಸ್ತಿ ಕಮ್ಮಿ ಮಾಡಿಕೊಳ್ಳಿ, ನಿಮಗೆ ಉಪ್ಪು ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಾಕಿಕೊಳ್ಬೋದು. ದೋಸೆಗೆ ಉಪ್ಪು ಸ್ವಲ್ಪ ಕಡಿಮೆ ಇರಲಿ ಅಂತಾದರೆ ಸ್ವಲ್ಪ ಕಮ್ಮಿ ಹಾಕಿಕೊಳ್ಳಿ. ಇನ್ನು ಒಂದು ಅರ್ಧ ಕಪ್ ಆಗುವಷ್ಟು ತುರಿದಂತಹ ತೆಂಗಿನ ತುರಿ ಹಾಕಿದರೆ ಒಂದು ರುಚಿ ಆಗ್ತದೆ, ಹಾಗೆ ಸ್ವಲ್ಪ ಸಾಫ್ಟ್ ಕೂಡ ಆಗ್ತದೆ. ಇಷ್ಟನ್ನು ಇನ್ನು ಗ್ರೈಂಡರಲ್ಲಿ ನೋಡಿ ಈ ರೀತಿ ರುಬ್ಬಿಕೊಳ್ತಾ ಇದ್ದೇನೆ. ನಾನು ರುಬ್ಬುವಾಗ ಯಾವುದೇ ನೀರು ಹಾಕಿಕೊಳ್ಳಿಲ್ಲ. ನಿಮಗೆ ನೀರು ಬೇಕು ಅಂತಾದರೆ ಹಾಕಿಕೊಳ್ಳಿ, ಬೇಡ ಅಂತಾದರೆ ಬೇಡ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು, ಆದಷ್ಟು ನುಣ್ಣಗೆ. ಗ್ರೈಂಡರಲ್ಲಿ ಸಾಧಾರಣವಾಗಿ ನುಣ್ಣಗೆ ರುಬ್ಬಿಕೊಳ್ಳಿಕ್ಕೆ ಆಗ್ತದೆ. ಇನ್ನಿದಕ್ಕೆ ನಾನು ಗ್ರೈಂಡರ್ ತೊಳೆದಂತಹ ನೀರನ್ನು ಹಾಕಿ ಹಿಟ್ಟನ್ನು ಹದ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಲಿ. ಹಿಟ್ಟು ತುಂಬ ಗಟ್ಟಿಯಾಗೋದು ಬೇಡ, ದೋಸೆ ಕೂಡ ಗಟ್ಟಿ ಆಗ್ತದೆ. ನೋಡಿ, ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗ್ರೈಂಡರ್ ತೊಳೆದಂತಹ ನೀರನ್ನು ಹಾಕಿಕೊಂಡಿದ್ದೇನೆ. ನೋಡಿ, ಹಿಟ್ಟು ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ನಮ್ಮ ದೋಸೆ ಹಿಟ್ಟು ರೆಡಿಯಾಗಿದೆ. ಇನ್ನು ನಾವು ಬಿಸಿ ಬಿಸಿಯಾದಂತಹ ಹೆಲ್ದಿಯಾದಂತಹ ಬಾಳೆ ದಿಂಡಿನ ದೋಸೆಯನ್ನು ಹಾಕಿಕೊಳ್ಳುವ. ದೋಸೆಯನ್ನು ನಾನಿಲ್ಲಿ ಕಬ್ಬಿಣದ ತವದಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಕಬ್ಬಿಣದ ತವವನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ತವ ಬಿಸಿಯಾಗಲಿ. ತುಂಬ ರುಚಿಯಾದಂತಹ ಒಂದು ದೋಸೆ ಇದು. ಬಾಳೆಗೊನೆ ಕಡ್ದ ಮೇಲೆ ಬಾಳೆ ದಿಂಡು ಸಾಧಾರಣವಾಗಿ ವೇಸ್ಟ್ ಆಗುವಂಥದ್ದು, ಅದರಿಂದ ಈ ರೀತಿ ದೋಸೆ ಎಲ್ಲ ಮಾಡಿಕೊಳ್ಳಿ, ತುಂಬ ರುಚಿಯಾಗಿರ್ತದೆ. ನೋಡಿ, ತವ ಈಗ ಬಿಸಿಯಾಗಿದೆ. ಇನ್ನು ಮೇಲಿನಿಂದ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ತಾ ಇದ್ದೇನೆ. ಬಿಸಿಯಾದಂತಹ ತವಕ್ಕೆ ನಾವಿನ್ನು ದೋಸೆಯನ್ನು ಹಾಕಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ದೋಸೆಯನ್ನು ಮಾಡಿಕೊಳ್ಳಿ. ತುಂಬ ತೆಳುವಾಗಿ ತುಂಬ ಪರ್ಫೆಕ್ಟಾಗಿ ದೋಸೆ ಬರ್ತದೆ. ಇನ್ನಿದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಳಿ.
ನೋಡಿ ಇದೀಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಇನ್ನು ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸಿಕೊಳ್ಳಿ. ಎರಡು ಸೈಡು ಚೆನ್ನಾಗಿ ಬೇಯಲಿ. ತುಂಬ ರುಚಿಯಾದಂತಹ ತುಂಬ ಕ್ರಿಸ್ಪಿಯಾದಂತಹ ದೋಸೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ. ಇದೇ ರೀತಿ ಎಲ್ಲ ದೋಸೆಯನ್ನು ಹಾಕಿಕೊಂಡ್ರಾಯಿತು. ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ವೆರೈಟಿ ಆಫ್ ಐಟಮ್ಸ್ ಎಲ್ಲ ಈ ಬಾಳೆ ದಿಂಡಿನಿಂದ ಮಾಡ್ತಾರೆ. ಅದರಲ್ಲಿ ಈ ಬಾಳೆ ದಿಂಡಿನ ದೋಸೆ ಕೂಡ ಒಂದು ತುಂಬ ರುಚಿಯಾದಂತಹ ದೋಸೆ. ಈ ದೋಸೆಗೆ ನೋಡಿ ನಾನಿಲ್ಲಿ 4 ಕಪ್ ಅಕ್ಕಿಗೆ 3 ಕಪ್ ಆಗುವಷ್ಟು ರುಬ್ಬಿದಂತಹ ಬಾಳೆ ದಿಂಡನ್ನು ಹಾಕಿಕೊಂಡಿದ್ದೇನೆ. ಇಷ್ಟು ಹಾಕಿ ಮಾಡಿ ತುಂಬ ಪರ್ಫೆಕ್ಟಾಗಿ ಬರ್ತದೆ. ಕೆಲವರಿಗೆಲ್ಲ ಈ ಬಾಳೆ ದಿಂಡಿನ ದೋಸೆ ಮಾಡುವಾಗ ಹರಿತದೆ ಅಥವಾ ದಪ್ಪ ಆಗ್ತದೆ ಅಥವಾ ಗಟ್ಟಿ ಆಗ್ತದೆ. ಈ ಥರ ಎಲ್ಲ ಆಗೋದಕ್ಕೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ತುಂಬ ರುಚಿಯಾಗಿ ತುಂಬ ಪರ್ಫೆಕ್ಟಾಗಿ ಬರ್ತದೆ. ಸ್ನೇಹಿತರೆ, ಹಾಗಿದ್ರೆ ಬೆಳಗಿನ ತಿಂಡಿಗೆ ಒಂದು ಆರೋಗ್ಯಕರವಾದಂತಹ ತಿಂಡಿಯನ್ನು ನಾನಿಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ತುಂಬ ರುಚಿಯಾದಂತಹ ತುಂಬ ಹೆಲ್ದಿಯಾದಂತಹ ದೋಸೆ. ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ದೋಸೆಯನ್ನು ಚಟ್ನಿ ಅಥವಾ ಜೇನುತುಪ್ಪದೊಂದಿಗೆ ಸವಿಯಿರಿ, ತುಂಬ ರುಚಿಯಾಗಿರ್ತದೆ. ಸ್ನೇಹಿತರೆ, ಹಾಗಿದ್ರೆ ಬಾಳೆಗೊನೆ ಕಡ್ದ ಮೇಲೆ ಬಾಳೆ ದಿಂಡನ್ನು ವೇಸ್ಟ್ ಮಾಡೋ ಬದಲು ಈ ರೀತಿ ಖಂಡಿತ ದೋಸೆ ಮಾಡ್ತಿರಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಖಂಡಿತ ಇಷ್ಟವಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.